ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವಘಡ ಸಂಭವಿಸಿದೆ. ಚಲಿಸ್ತಾ ಇದ್ದಂತೆ ಕಾರಿನ ಮೇಲೆಯೇ ಬೃಹತ್ ಗಾತ್ರದ ಮರ ಬಿದ್ದುಬಿಟ್ಟಿದೆ. ಕಾರಿನಲ್ಲಿ 4 ಗಾಯಗಳಾಗಿದ್ದಾವೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಡಬ ಸಮೀಪದ ನೂಜಿ ಬಾಳ್ತಿಲಾ ಬಳಿ ನಡೆದಿರುವಂತಹ ಘಟನೆ ಇದು. ಈ ರೀತಿಯಾಗಿ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಯಾಣ ಬೆಳೆಸಬೇಡಿ, ದೂರದ ಪ್ರಯಾಣ ಕೈಗೊಳ್ಳಬೇಡಿ ಅನ್ನೋದು ಇದಕ್ಕೇನೆ. ಅಥವಾ ಓಡಾಡುವವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗುಡ್ಡ ಕುಸಿಯುತ್ತೆ, ಮರಗಳು ಬೀಳ್ತವೆ, ಮರದ ಕೊಂಬೆಗಳು ಬೀಳ್ತವೆ. ಕಡಬ ಸಮೀಪದ ನೂಜಿ ಬಾಳ್ತಿಲಾ ಬಳಿ ನೋಡಿ, ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆಯೇ ಮರ ಬಿದ್ದುಬಿಟ್ಟಿದೆ. ಏನು ಮಾಡೋದಕ್ಕಾಗಲ್ಲ. ಕೆಲವರು ಕಾರ್ಯ ನಿಮಿತ್ತ ಓಡಾಡಲೇಬೇಕು, ಹೊರಗೆ ಹೋಗಲೇಬೇಕು, ಮನೆ ಒಳಗಡೆ ಕೂತ್ಕೊಂಡಿರೋದಕ್ಕಾಗಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಂಥ ಕಾರ್ ಅಂತ ಇದು. ಕಾರ್ನಲ್ಲಿ ಸಿಲುಕಿದ್ದವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಚಾಲಕ, 2 ಮಹಿಳೆಯರು, 1 ಮಗು ಇತ್ತಂತೆ ಕಾರ್ನಲ್ಲಿ. ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಲಾಗಿದೆ. ಯಾರಿಗೂ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬೃಹತ್ ಗಾತ್ರದ ಮರ ಬಿದ್ದಿರೋದ್ರಿಂದ ಕಾರು ಸಂಪೂರ್ಣ ಜಖಂ ಆಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೂಜಿ ಬಾಳ್ತಿಲಾದಲ್ಲಿ ಆಗಿರುವಂಥ ಘಟನೆ ಇದು. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳ ಬೃಹತ್ ಗಾತ್ರದ ಮರ ಬಿದ್ದಿರೋದ್ರಿಂದ ಕಾರ್ ಜಖಂ ಆಗಿದೆ. ಅವ್ರು 4 ಬದುಕೊಂಡಿದ್ದೇ ಒಂದು ರೀತಿಯಾಗಿ ಅದೃಷ್ಟಕರ ಸಂಗತಿ. ಸ್ಥಳೀಯರವ್ರನ್ನ ರಕ್ಷಣೆ ಮಾಡಿದ್ದಾರೆ. ಗಾಯಗೊಂಡವರು ಜೊತೆಗೆ 1 ಮಗು ಇತ್ತಂತೆ, ಮಹಿಳೆಯರಿದ್ರಂತೆ, ಒಟ್ಟು 4 ಜನ ಇದ್ರಂತೆ. ಅವ್ರನ್ನ ರಕ್ಷಣೆ ಮಾಡಲಾಗಿದೆ. ನೂಜಿ ಬಾಳ್ತಿಲಾದಲ್ಲಿ ನಡೆದಿರುವಂಥ ಘಟನೆ ಇದು. ಕಾರು ಸಂಪೂರ್ಣ ಜಖಂ ಆಗಿದೆ. ಮರ ತೆರವು ಕಾರ್ಯಾಚರಣೆಯೂ ನಡೀತಾ ಇದೆ. ಅದನ್ನು ನೀವು ಗಮನಿಸ್ಬೋದು. ಅಲ್ಲಿನ ಸ್ಥಳೀಯರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಬೆಳಗ್ಗೆ ಕೂಡ ನೋಡಿ, ಚಿಕ್ಕಮಗಳೂರಿನಲ್ಲಿ ಕಾರ್ ಬಿದ್ದಾಗಲೂ ಕೂಡ ಸ್ಥಳೀಯರೇ ರಕ್ಷಣೆ ಮಾಡಿದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆದಿತ್ಯ, ಈಗಾಗಲೇ ಅನೇಕ ಕಡೆ ಇದೇ ರೀತಿ ಮಳೆ ಆಗ್ತಾ ಇದೆ, ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಸದ್ಯ ಈ ನೂಜಿ ಬಾಳ್ತಿಲಾ ಪ್ರದೇಶದಲ್ಲಿ ಚಲಿಸ್ತಾ ಇದ್ದಂಥ ಕಾರಿನ ಮೇಲೇ ಮರ ಬಿದ್ದುಬಿಟ್ಟಿದೆ. ರಕ್ಷಣಾ ಕಾರ್ಯಾಚರಣೆ ನೋಡ್ತಾ ಇದ್ರೆ ಅವ್ರು ಪ್ರತಿಯೊಬ್ಬರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ 4 ಪರಿಸ್ಥಿತಿ ಹೇಗಿದೆ ಈಗ? ಸೌಖ್ಯ, ನಿಜವಾಗ್ಲೂ ಯಾಕಂದರೆ ಒಂದು ದೊಡ್ಡ ಅವಘಡ ಸಂಭವಿಸಿದೆ ಕಡಬದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ತಂದಿರುವಂಥದ್ದು 1-2 ಸಮಸ್ಯೆಗಳನ್ನಲ್ಲ. ಅದೇ ರೀತಿ ಕಡಬದಲ್ಲೂ ಕೂಡ ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಆ ಕಾರಿನಲ್ಲಿದ್ದಂತಹ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕಂದರೆ ಆ ಮರದ ಗಾತ್ರ ಕೂಡ ಬಹಳ ದೊಡ್ಡದಾಗಿತ್ತು ಮತ್ತು ಕಾರು ಸಂಪೂರ್ಣವಾಗಿ ಜಖಂ ಆಗಿದೆ. ಕಾರಿನ ಒಂದು ಪರಿಸ್ಥಿತಿಯನ್ನು ನೋಡಿದ ಸಂದರ್ಭ ಒಳಗಿರುವವರು ಸೇಫ್ ಆಗಿದ್ದಾರೆ ಅನ್ನೋ ರೀತಿಯ ಅನುಮಾನ ಮೂಡುತ್ತೆ. ಆದರೆ ಸ್ಥಳೀಯರು ಬಹಳ ಬೇಗ ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಅದು ಕೂಡ ಧಾರಾಕಾರ ಮಳೆ. ಇವತ್ತು ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಈ ಸಂದರ್ಭದಲ್ಲೂ ಕೂಡ ಅಪಾಯವನ್ನು ಲೆಕ್ಕಿಸದೆ ಅಲ್ಲಿದ್ದಂಥ ಸ್ಥಳೀಯರು ಅವರ ರಕ್ಷಣೆಗೆ ಧಾಮಿಸಿ ಆ ಮರವನ್ನು ತೆರವು ಮಾಡಿ, ವುಡ್ ಕಟ್ಟರನ್ನು ತಂದು ಆ ಮರವನ್ನು ತೆರವು ಮಾಡಿ ಅವರನ್ನು ರಕ್ಷಣೆ ಮಾಡಿದ್ದಾರೆ. ಸದ್ಯ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಇದು ಮೊದಲ ಬಾರಿ ಅಲ್ಲ ಸೌಖ್ಯ, ಏನು ಕಡಬದಲ್ಲಿ ನಡೀತಾ ಇರುವಂಥ ಘಟನೆ. ಈ ಹಿಂದೆ ಕೂಡ ಇದೇ ಥರ ಒಬ್ಬ ಚಲಿಸ್ತಾ ಇದ್ದಂಥ ದ್ವಿಚಕ್ರ ವಾಹನದ ಮೇಲೆ ಮರ ಬಿದ್ದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದಂಥ ಘಟನೆಗಳು ಇತ್ತು. ಹಾಗಾಗಿ ಆ ಕಡಬ ಭಾಗದ ಜನ ಏನಿದ್ದಾರೆ, ಈ ರೋಡ್ ಸೈಡ್ನಲ್ಲಿ ಇರುವಂಥ ಅಪಾಯಕಾರಿ ಮರವನ್ನು ತೆರವು ಮಾಡಿ ಅಂತ ಈ ಹಿಂದಿನೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ರು. ಆದರೆ ಇನ್ನೂ ಕೂಡ ಇದರ ತಯಾರಿ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಥವಾ ಅಲ್ಲಿನ ಒಂದು ತಾಲೂಕು ಆಡಳಿತ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೇವಲ ಕಡಬ ಮಾತ್ರ ಅಲ್ಲ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮೂಡುಬಿದ್ರಿ, ಎಲ್ಲ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತಹ ಜನ ಆತಂಕದಿಂದಲೇ ದಿನ ದೂರ್ತಾ ಇದ್ದಾರೆ. ಯಾಕಂದ್ರೆ ಇದೇ ಕೂಡ ಇದೇ ತರ ಏನು ಇದು ಮಳೆಗಾಲ ಅಂದ್ರೆ ಮುಂಗಾರು ಪ್ರವೇಶವಾದ್ಮೇಲೆ ಈ ತರ ಒಂದು ಮಳೆಯ ರೌದ್ರ ನರ್ತನವನ್ನು ನಾವು ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಮುಂಗಾರು ಆಗಮನಕ್ಕೂ ಮುನ್ನವೇ ಇದು ಒಂದು ರೀತಿ ಜೂನ್ ಜುಲೈನ ಫೀಲ್ ಕೊಡ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆರಾಯನ ಆರ್ಭಟ ಜೋರಾಗಿದೆ. ನದಿ, ಹಳ್ಳ, ತೊರೆ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ಜನರು ಕೂಡ ಆತಂಕದಿಲ್ಲ ಇದ್ದಾರೆ. ಮತ್ತು ಈ ಜಿಲ್ಲಾಡಳಿತ ಏನಿದೆ, ಈ ಅಪಾಯದ ಅಂಚಿನಲ್ಲಿ ಇರುವಂತಹ ಜನರು ಏನಿದ್ದಾರೋ ಅವರನ್ನ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆಗೂ ಕೂಡ ತ್ವರಿತವಾಗಿ ಮುಂದಾಗಬೇಕಾಗಿದೆ. ಯಾಕಂದರೆ ಕಳೆದ ಬಾರಿ ಯಾವುದೆಲ್ಲ ನೆರೆಪೀಡಿತ ಪ್ರದೇಶಗಳಿತ್ತು ಅಥವಾ ಗುಡ್ಡ ಕುಸಿಯುವಂತಹ ಭೀತಿ ಇರುವಂತಹ ಪ್ರದೇಶಗಳು ಏನಿದೆಯೋ ಈ ಭಾಗದ ಜನರನ್ನ ಸ್ಥಳಾಂತರ ಮಾಡಬೇಕಾಗಿದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನ ಜನರು ಯಾವ ಸಂದರ್ಭದಲ್ಲೂ ಕೂಡ ಈ ತರ ಧಾರಾಕಾರ ಅಂದ್ರೆ ಇವತ್ತು ಬೆಳಗಿನಿಂದ ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಧಾರಾಕಾರ ಮಳೆ ಇದೆ. ಇವತ್ತು ಬೆಳಗಿನಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸಂಪೂರ್ಣವಾಗಿ ಕಾರ್ಮೋಡದ ಒಂದು ವಾತಾವರಣ ಇದೆ. ಹಾಗಾಗಿ ಇವತ್ತು ಕೂಡ ಇದೇ ತರ ಮಳೆಯ ಒಂದು ಆರ್ಭಟ ಮುಂದುವರಿಯುವಂತ ಸಾಧ್ಯತೆ ಇದೆ. ಮಂಗಳೂರು ಭಾಗದ ಅನೇಕ ಪ್ರದೇಶ ನೇತ್ರಾವತಿ ನದಿ ಕೂಡ ಭರ್ತಿಯಾಗಿದೆ. ತೋಟಗಳು ಕೂಡ ಜಲಾವೃತ ಆಗ್ತಿದ್ದಾವೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ?
ನಿಜಕ್ಕೂ ಕೂಡ ಸೌಖ್ಯ. ಯಾಕಂದ್ರೆ ಅದೇ ಪಶ್ಚಿಮ ಘಟ್ಟದ ತಪ್ಪಲು ಅಂದ್ರೆ ನೇತ್ರಾವತಿ ಏನು ಹರಿದು ಬರ್ತಾಳೋ ಈ ಭಾಗದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು. ನಿನ್ನೆಯಿಂದ ಸುರಿದಂತಹ ಮಳೆಯಿಂದಾಗಿ ಘಟ್ಟ ಪ್ರದೇಶದಿಂದ ಹರಿದು ಬಂದಂತಹ ನೀರು ಕೇವಲ ನದಿಯನ್ನ ಮಾತ್ರ ಆವರಿಸಿಲ್ಲ, ಕೃಷಿ ತೋಟಕ್ಕೂ ಕೂಡ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಆ ಕೃಷಿ ತೋಟಗಳು ಜಲಾವೃತವಾಗಿದೆ. ಒಂದು ಕೃತಕ ನೆರೆಯ ಭೀತಿ ಅಲ್ಲೆಲ್ಲೂ ಕೂಡ ಆವರಿಸಿದೆ ಮತ್ತು ಇದು ಕಮ್ಮಿ ಆಗ್ತಾ ಇಲ್ಲ, ನಿತ್ಯ ನಿರಂತರವಾಗಿ ಆಗ್ತಾ ಇದೆ. ಮತ್ತು ಅನೇಕ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಕಡೆಗಳಲ್ಲಿ ಸಂಬಂಧಪಟ್ಟಂತ ಆಡಳಿತ ವ್ಯವಸ್ಥೆ ಎಡವಿರುವಂತದ್ದು ಕಾಣಸಿಗುತ್ತೆ. ಯಾಕಂದ್ರೆ ಏನು ಬೇಸಿಗೆಗಾಲದಲ್ಲಿ ಒಂದಿಷ್ಟು ಆನೆಕಟ್ಟುಗಳಿಗೆ ಕಿಂಡಿ ಆನೆಕಟ್ಟುಗಳನ್ನ ಕ್ಲೋಸ್ ಮಾಡಿರ್ತಾರೋ ಅದನ್ನ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಓಪನ್ ಮಾಡಿಲ್ಲ. ಹಾಗಾಗಿ ಈ ನೀರು ಒಮ್ಮಿಂದೊಮ್ಮೆಲೆ ಹರಿದು ಬಂದ ಸಂದರ್ಭ ಸುತ್ತಮುತ್ತಲಿನ ತೋಟಕ್ಕೆ ನುಗ್ಗುವಂಥದ್ದು, ಜನವಸತಿ ಪ್ರದೇಶಕ್ಕೆ ನುಗ್ಗುವಂಥದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಇನ್ನೂ ತಡ ಮಾಡದೆ ಇದು ಮಳೆಗಾಲ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಯಿತು ಅಂತ ಅಂದ್ಕೊಂಡು ಇನ್ನು ಕೆಲಸ ಮಾಡಬೇಕಾಗಿದೆ. ಎಲ್ಲೆಲ್ಲ ನೆರೆ ಪೀಡಿತ ಪ್ರದೇಶಗಳಿದೆಯೋ, ಅಪಾಯದ ಸ್ಥಿತಿಗತಿಗಳಿದೆಯೋ ಅಲ್ಲೆಲ್ಲ ಭೇಟಿ ನೀಡಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ಅಪಾಯದಲ್ಲಿ ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸೌಖ್ಯ, ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ.